ತುಮಕೂರಿಗರಿಗೆ ಪಾಲಿಕೆಯಿಂದ ಭರ್ಜರಿ ಗುಡ್ ನ್ಯೂಸ್. ನಿಮಗೆ 5% ಡಿಸ್ಕೌಂಟ್ ಅನ್ನು ಕೊಡ್ತಾರೆ. ಹಲವು ವರ್ಷಗಳಿಂದ ಆಸ್ತಿ ತೆರಿಗೆ ಕಟ್ಟದೆ ಸುಮ್ಮನಿದ್ದೀರಾ? ಏಪ್ರಿಲ್ ತಿಂಗಳಲ್ಲಿ ಆಸ್ತಿ ತೆರಿಗೆ ಪಾವತಿಸಿದ್ರೆ 5% ಡಿಸ್ಕೌಂಟ್. ತುಮಕೂರು ಮಹಾನಗರ ಪಾಲಿಕೆಯು ತುಮಕೂರಿಗರಿಗೆ ಆಸ್ತಿ ತೆರಿಗೆ ಸಂಬಂಧಿಸಿದಂತೆ ಗುಡ್ ನ್ಯೂಸ್ ನೀಡಿದೆ. ಹಲವು ವರ್ಷಗಳಿಂದ ಆಸ್ತಿ ತೆರಿಗೆ ಪಾವತಿಸದೆ ಬಾಕಿ ಇಟ್ಟುಕೊಂಡಿರುವವರು ಹಾಗೂ ಒಂದೇ ಬಾರಿ ಹೆಚ್ಚಿನ ಮೊತ್ತ ಪಾವತಿಸಲು ಸಂಕಷ್ಟ ಅನುಭವಿಸ್ತಾ ಇರೋರಿಗೆ ಇದೀಗ ಪಾಲಿಕೆ ಉತ್ತಮ ಅವಕಾಶ ನೀಡಿದೆ. ಏಪ್ರಿಲ್ ತಿಂಗಳೊಳಗೆ ತೆರಿಗೆ ಪಾವತಿಸುವವರಿಗೆ 5% ರಿಯಾಯಿತಿ ನೀಡುವುದಾಗಿ ಪಾಲಿಕೆ ಘೋಷಿಸಿದೆ. ರಾಜ್ಯ ಸರ್ಕಾರದ ನಿರ್ದೇಶನದಂತೆ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಎಲ್ಲ ಆಸ್ತಿ ಮಾಲೀಕರು ಏಪ್ರಿಲ್ 1ರಿಂದ ಏಪ್ರಿಲ್ 30ರವರೆಗೆ ತೆರಿಗೆ ಪಾವತಿಸಿದ್ದಲ್ಲಿ ಈ ರಿಯಾಯಿತಿಯನ್ನ ಪಡೆಯಬಹುದು. ಇದರಿಂದ ನಾಗರಿಕರಿಗೆ ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ರಿಲೀಫ್ ದೊರೆಯಲಿದ್ದು ಬಾಕಿ ತೆರಿಗೆ ಪಾವತಿಸಲು ಉತ್ತೇಜನ ಸಿಗಲಿದೆ. ವಿಶೇಷವಾಗಿ ದೀರ್ಘಕಾಲದಿಂದ ತೆರಿಗೆ ಕಟ್ಟದವರಿಗೆ ಇದು ಉತ್ತಮ ಅವಕಾಶವಾಗಿದೆ. ಇನ್ನು ನಗರದ ಅಭಿವೃದ್ಧಿಗೆ ಸಾರ್ವಜನಿಕರ ಸಹಕಾರ ಅತ್ಯಂತ ಮುಖ್ಯವಾಗಿದ್ದು ಸಕಾಲದಲ್ಲಿ ತೆರಿಗೆ ಪಾವತಿಸುವ ಮೂಲಕ ಮೂಲಸೌಕರ್ಯ ಅಭಿವೃದ್ಧಿಗೆ ಕೈಜೋಡಿಸುವಂತೆ ಪಾಲಿಕೆ ಆಯುಕ್ತೆ ಶುಭಾ ಬಿ ಅವರು ಮನವಿ ಮಾಡಿದ್ದಾರೆ. ಈ 5% ರಿಯಾಯಿತಿಯ ಅವಕಾಶವನ್ನ ಸಾರ್ವಜನಿಕರು ಸದುಪಯೋಗಪಡಿಸಿಕೊಂಡು ಎಲ್ಲಾ ನಾಗರಿಕರು ಸಮಯಕ್ಕೆ ಸರಿಯಾಗಿ ತೆರಿಗೆ ಪಾವತಿಸುವಂತೆ ಪಾಲಿಕೆ ಆಯುಕ್ತರು ಮನವಿ ಮಾಡಿದರು. ಸಾರ್ವಜನಿಕರು ನಗರಾಭಿವೃದ್ಧಿ ಇಲಾಖೆಯಿಂದ ಏನು ಏಪ್ರಿಲ್ ಮಂತಲ್ಲಿ ನಿಮಗೆ 5% ಡಿಸ್ಕೌಂಟನ್ನು ಕೊಡ್ತಾರೆ. ಯಾರ್ಯಾರು ತಮ್ಮ ಮನೆ ತೆರಿಗೆಯನ್ನು ಕಟ್ಟಿ ತಮ್ಮ ಸೌಲಭ್ಯಗಳನ್ನ ಮೂಲಭೂತ ಸೌಕರ್ಯನ ನಮ್ಮಿಂದ ಪಡೆಯೋರು ಇರ್ತಾರಲ್ಲ ಅವರೆಲ್ಲರೂ ನಮ್ಮ ಏಪ್ರಿಲ್ ಮಂತ್ನಲ್ಲಿ ನೀಡುವಂಥ 5% ಡಿಸ್ಕೌಂಟನ್ನು ಉಪಯೋಗಿಸ್ತಾರೆ. ನಾನು ತಮ್ಮೆಲ್ಲರಿಗೂ ಈ ವಾಹಿನಿ ಮೂಲಕ ಹೇಳೋದಿಷ್ಟೇ, 5% ಡಿಸ್ಕೌಂಟ್ ಇದೆ. ನಮ್ಮ ಆಫೀಸ್ನಲ್ಲಿ 3 ಕೌಂಟರ್ ಮಾಡಿದ್ದೀವಿ. ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಬಿಸಿಲಲ್ಲಿ ತಾವು ನಡ್ಕೊಂಡು ಬಂದಿರ್ತೀರ, ಇಲ್ಲಿ ಕೂತ್ಕೊಳ್ಳೋ ಅಂಥ ವ್ಯವಸ್ಥೆನೂ ಮಾಡಿರ್ತೀವಿ. ದಯವಿಟ್ಟು ಈ ಒಂದು ಸುವರ್ಣಾವಕಾಶವನ್ನು ತಾವು ಸದ್ಬಳಕೆ ಮಾಡ್ಕೋಬೇಕು ಮತ್ತು ಇದನ್ನು ಎಲ್ಲ ತಮ್ಮ ಮನೆಯ ಅಕ್ಕಪಕ್ಕದ ಜನರಿಗೂ ಹೇಳಿ ತಾವೇನೇ ಒಂದು ಜವಾಬ್ದಾರಿಯಾಗಿ ಬಂದು ಕಟ್ಟೋದ್ರಿಂದ ನಿಮಗೆ ಡಿಸ್ಕೌಂಟು ಸಿಗುತ್ತೆ ಮತ್ತು ನೀವು ಪ್ರಥಮ ಪ್ರಜೆ ಏನಿದ್ದೀರಾ ಅವರು ಜವಾಬ್ದಾರಿಯುತವಾಗಿ ನಡೆಸ್ಕೊಂಡಂಗೂ ಆಗತ್ತೆ. ನಾವೇ ಈ ಬಾರಿ ಯಾರ್ಯಾರು ಏಪ್ರಿಲ್ ಮಂತಲ್ಲಿ ಕಟ್ಟಿದ್ದಾರೆ ಅವ್ರಿಗೆ ಮನೆಗೆ ಬಂದು ಸನ್ಮಾನ ಮಾಡೋಣ ಅಂತ ಒಂದು ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ. ದಯವಿಟ್ಟು ಇದು ಸನ್ಮಾನ ಅಂದರೆ ತಮಗೆ ನಾವು ಗೌರವ ಕೊಡ್ತಿರೋದು. ತಮ್ಮಂತೆ ಬೇರೆಯವರು ಇತರು ಮಾದರಿಯಾಗಿರಲಿ ಅಂಥೇಳಿ ತಾವೊಬ್ಬ ಮಾದರಿ ನಾಗರಿಕ ಅಂತಂಥೇಳಿ ನಾವು ನಿಮ್ಮ ಮನೆಗೆ ಬಂದು ಗೌರವ ಮಾಡಿಸ್ತೀವಿ. ದಯವಿಟ್ಟು ತಾವೆಲ್ಲರೂ 5% ಡಿಸ್ಕೌಂಟನ್ನು ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ತೀವಿ. ಯಾವುದು ಸರ್? ತೆರಿಗೆ ವಿಚಾರವಾಗಿ ನಾವು ಟೀಮ್ ಮಾಡಿದ್ವಿ. ಟೀಮಿಂದ ನಮಗೊಂದು 2 ಕೋಟಿ ವಸೂಲಾತಿನೂ ಆಯಿತು ಮತ್ತು ಬೇರೆ ಪಾಲಿಕೆಗೆ ಹೋಲಿಸ್ಕೊಂಡಾಗ ನಾವು ಸ್ಯಾಲ್ರಿನೂ ಸಹಿತ ಫೆಬ್ರವರಿ ಮಂತಲ್ಲಿ ಸಕ್ಸಸ್ಫುಲ್ಲಾಗಿ ಕೊಟ್ವಿ. ಸೊ ಇದೇ ತಂಡ ನಮಗೆ ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ಅದನ್ನು ನಾವು ತುಂಬ ಆ್ಯಕ್ಟಿವ್ ಆಗಿ ಮಾಡ್ತೀವಿ. ಪ್ರತಿಯೊಬ್ಬರೂ ತಮ್ಮ ಟ್ಯಾಕ್ಸ್ ಏನಿದೆ ಅದನ್ನು ದಯವಿಟ್ಟು ಕಟ್ಟಿ ಅದನ್ನು ನೀವೇನಾದರೂ ಉಳಿಸ್ಕೊಂತು ಅಂತ ಅಂದಾದರೆ 2% ಬಡ್ಡಿ ಪ್ರತಿ ತಿಂಗಳಿಗೂ ಬೀಳುತ್ತೆ. ಆ ಬಡ್ಡಿಯನ್ನು ಮನ್ನಾ ಮಾಡೋದಕ್ಕೆ ಅಧಿಕಾರ ನಮಗೆ ಯಾರಿಗೂ ಇರೋದಿಲ್ಲ. ದಯವಿಟ್ಟು ಅದನ್ನು ಮನ್ನಾ ಮಾಡಿ ಅಂತ ಬಂದು ತಾವು ಕೋರಿಕೆ ನೀಡಿದರೂ ಸಹಿತ ಅದು ಆಗೋದಿಲ್ಲ. 2% ಮನ್ನಾ ಮಾಡಿ ಅಂತ ಕೇಳೋ ಬದಲು 5% ಏನು ನಮ್ಮ ನಗರಾಭಿವೃದ್ಧಿ ಮತ್ತು ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ ಇದನ್ನು ತಾವು ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇನ್ನು ಆನ್ಲೈನ್ ಮೂಲಕವೇ ಆಸ್ತಿ ತೆರಿಗೆಯನ್ನ ಸುಲಭವಾಗಿ ಪಾವತಿಸಬಹುದಾಗಿದ್ದು ತುಮಕೂರು 1 ಕೇಂದ್ರಗಳು, ಮಹಾನಗರ ಪಾಲಿಕೆ ಕಚೇರಿ ಪಾವತಿ ಕೇಂದ್ರಗಳು ಹಾಗೂ ಆಯಾ ವಾರ್ಡ್ಗಳ ಬಿಲ್ ಕಲೆಕ್ಟರ್ ಮುಖಾಂತರವೂ ತೆರಿಗೆ ಕಟ್ಟಬಹುದಾಗಿದ್ದು ಈ ಅವಕಾಶವನ್ನ ತುಮಕೂರಿಗರು ಸದುಪಯೋಗಪಡಿಸಿಕೊಳ್ಳಬಹುದಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕಿಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.